ಇನ್ನು ಅನನ್ಯ ಭಟ್ ಪ್ರಕರಣದ ಬಗ್ಗೆ ಮಾತಾಡಲೇಬೇಕು. ಇವತ್ತು ಸುಜಾತಾ ಭಟ್ಗೆ SIT ನೋಟಿಸ್ ಕೊಡುವಂಥ ಸಾಧ್ಯತೆಗಳಿದೆ. ಈ ಫೋಟೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ದೂರಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸುಜಾತಾ ಭಟ್ಗೆ ನೋಟಿಸ್, ಜೊತೆಗೆ ಅಂತಂದರೆ ಬಂದು ವಿಚಾರಣೆಗೆ ಹಾಜರಾಗಿ ಸ್ಟೇಟ್ಮೆಂಟ್ ಕೊಡಿ ಅಂತ. ಸುಜಾತಾ ಬೆಂಗಳೂರಿನಲ್ಲಿದ್ದಾರೆ, ಕ್ಷಣಕ್ಕೊಂದು ಮಾತಾಡ್ತಾ ಇದ್ದಾರೆ. ಯಾರ್ದೋ ಫೋಟೋ ಅನ್ನುವಂಥ ಮಾತು, ಇನ್ಯಾರ್ದೋ ಫೋಟೋದ ಸೋದರ ಮಾತಾಡಿದ್ದು. ಸುಜಾತಾ ನೀಡಿದಂಥ ಫೋಟೋ, ಆ ಫೋಟೋದಲ್ಲಿರುವಂಥ ವ್ಯಕ್ತಿ ಲೇಡಿ ಅವರ ಸೋದರ ಮಾತಾಡಿದ್ದು. ನಮ್ಮ ತಂಗಿ ಫೋಟೋ ಇಲ್ಲಿ ಯಾಕೆ ಬಂತು? ಕೊಡಗಲ್ಲಿ ಅವರಿದ್ದರು, ಕೊಡಗಿನ ನದಿನಲ್ಲಿ ಅವರ ಶವ ಪತ್ತೆಯಾಗಿತ್ತು, ನಮ್ಮ ನೋವಲ್ಲಿ ನಾವಿದ್ದೀವಿ, ಇವರೇ ಕಳೆದ್ರು ಅಂತ. ಅದಾದಮೇಲೂ ಕೂಡ ನಿಮ್ಮ ರೀತಿಯಲ್ಲಿ 8 ಜನ 10 ಜನ ಇರಲ್ವ ಜಗತ್ತಲ್ಲಿ, ಅದೇ ರೀತಿ ಅವ್ರನ್ನ ಹೋರುವಂಥವ್ರು ಇದ್ದಾರೆ. ನನ್ನ ಮಗಳೇ ಅನ್ನುವಂಥ ಮಾತನ್ನು ಸುಜಾತಾ ಭಟ್ ಆಡಿದ್ದು. ಅದಾದಮೇಲೆ ಇವತ್ತು ಕೂಡ ನಾವು ಎಕ್ಸ್ಕ್ಲೂಸಿವ್ ವಿವರಗಳನ್ನು ನಿಮಗೆ ಕೊಡ್ತಾ ಇದ್ವಿ, ಈ ಸುಜಾತಾ ಭಟ್ ಸೋದರ ಏನೇನು ಮಾತಾಡಿದ್ದಾರೆ ಅಂತ. ಎಸ್, ಸೋದರ ಮಾತಾಡಿದಾನೆ. ಇಲ್ಲ, ಈಕೆಗೆ ಮದುವೆನೇ ಆಗಿರಲಿಲ್ಲ, ಈಕೆ ಆರಂಭದಲ್ಲೇ ಮನೆ ಬಿಟ್ಟು ಹೋದ್ಲು ಅಂತ. ಹಾಗಾದರೆ ಸುಜಾತಾ ಭಟ್ ಸೋದರ ಮಾತಾಡಿರುವಂಥದ್ದೇನು, ಬನ್ನಿ ನೋಡೋಣ. ಈ ಸುಜಾತಾ ಭಟ್ ಅವರು ನಿಮ್ಮ ಅಕ್ಕನ, ಅವರು ಇಲ್ಲೇ ಇದ್ರ ಬಾಲ್ಯದಲ್ಲಿ ಎಷ್ಟು ವರ್ಷಕ್ಕೆ ಅವರು ಈ ಮನೆಯನ್ನು ಬಿಟ್ಟು ಹೋಗಿದ್ರು ಸರ್? ಅವರು ಹೋಗಿ ಒಂದು 20-25 ವರ್ಷ ಆಗಿರ್ಬೋದು, ಅದು ಕರೆಕ್ಟು ನನಗೆ ಗೊತ್ತಿಲ್ಲ. 1988 89ರಲ್ಲೇ ನಾವು ಓಡಿ ಹೋಗಿದ್ದಾರೆ. ಮತ್ತೆ ಅವರು ಎಲ್ಲಿಗೆ ಹೋದ್ರು, ಏನು ಕತೆ ಎಂಥದ್ದು ಅಂತ ನನಗೆ ಗೊತ್ತಿಲ್ಲ. ನಾವು ಅವರ ಕಾಂಟ್ಯಾಕ್ಟಲ್ಲಿ ಇಲ್ಲ. ನಮ್ಮ ಇಡೀ ಫ್ಯಾಮಿಲಿಯವರು ಯಾರು ಸಹ ಅವರ ಕಾಂಟ್ಯಾಕ್ಟಲ್ಲಿ ಇಲ್ಲ. ಅವರು ನಮಗೆ ಸಿಕ್ಕಿದ್ರು ಅಂತೇಳಿಯೂ ಗೊತ್ತಿಲ್ಲ, ಎಂತಾದರೂ ಗೊತ್ತಿಲ್ಲ. ಮೊನ್ನೆ TVಯಲ್ಲಿ ಬಂದ ಮೇಲೇ ಗೊತ್ತು, ಫೇಸ್ಬುಕ್ಕಲ್ಲಿ ಇದರಲ್ಲಿ ಬಂದದ್ದು ಹೀಗೆ ಇದ್ದಾರೆ ಅಂತ ಹೇಳಿಬಿಟ್ಟು ಅಷ್ಟೇ. ಇಲ್ಲಿ ಅಂದರೆ ಸುಮಾರು 1988 ಅಂತ ಹೇಳಿದರೆ ಎಷ್ಟನೇ ವರ್ಷದಲ್ಲಿ ಹುಟ್ಟಿದ್ರು ಅಂತ ಹೇಳಿ? 1964-65 ಅಷ್ಟನೇ ಇಸಿಯಲ್ಲಿ ಹುಟ್ಟಿದ್ದವರು. ಅದರ ಮೇಲೆ ಒಂದು 10ನೇ ಕ್ಲಾಸ್ ತನಕ ಇಲ್ಲಿದ್ದರು. ಆಮೇಲೆ ಅವಳು ಇಲ್ಲಿಂದ ಓಡಿ ಹೋದವಳು, ಓದಲಿ, ಮತ್ತು ನಮಗೆ ಸಿಗಲಿಲ್ಲ ಅವಳು. ಮತ್ತು ನಾವು ಅದರ ಬಗ್ಗೆ ನೋಡಲಿಕ್ಕೂ ಹೋಗಲಿಲ್ಲ, ಕೇಳಲಿಕ್ಕೂ ಹೋಗಲಿಲ್ಲ. ಇವತ್ತಿನ ತನಕ ಸಹ ಅವಳು ಏನಾಗಿದ್ದಾಳೆ, ಎಂತ ಆಗಿದ್ದಾಳೆ, ಅವಳು ಯಾರಿದ್ದಾರೆ, ಏನು ಕತೆ ಎಂಥದ್ದು ಅಂತ ನಾವು ಇಲ್ಲ ಅದರಲ್ಲಿ. ಅಂದರೆ ಅವರು ಇಲ್ಲಿ ಇರುವಾಗ ಅವ್ರಿಗೇನಾದರೂ ಮದುವೆ ಆಗಿತ್ತಾ? ಇಲ್ಲ ಸರ್, ಮದುವೆ ಆಗಲಿಲ್ಲ. ಮದುವೆನೂ ಆಗಲಿಲ್ಲ, ಏನೂ ಇಲ್ಲ. ಅವಳು ಹಾಗೆ ಓಡಿ ಹೋಗಿದ್ದಾಳೆ, ಯಾರೊಟ್ಟಿಗೆ ಓಡಿ ಹೋಗಿದ್ದಾಳೆ. ಯಾರು ಅಂತ ನಮಗೆ ಸಹ ಗೊತ್ತಿಲ್ಲ, ನಾವು ಕೇಳಲಿಕ್ಕೂ ಹೋಗಲಿಲ್ಲ. ಅವರಿಗೆ ಇಲ್ಲಿರುವಾಗಲೇ ಮದುವೆ ಆಗಿತ್ತಾ ಅಥವಾ ಮಕ್ಕಳಿದ್ರ, ಏನು ಕತೆ ಸರ್? ಇಲ್ಲಿರುವ ಮದುವೆನೂ ಆಗಲಿಲ್ಲ, ಮಕ್ಕಳೂ ಇರಲಿಲ್ಲ. ಅವಳು ಹೇಳುವುದೆಲ್ಲ ಸುಳ್ಳೆ. ಅವಳಿಗೆ ಮಗಳು ಯಾರಿದ್ದಾರೆ, ಏನು ಕತೆ ಅಂತ ನಮಗೆ ಗೊತ್ತಿಲ್ಲ. ಯಾರ್ಯಾರಿಗೆ ಹುಟ್ಟಿ ಯಾರ್ಯಾರನ್ನು ತೋರಿಸಿ ಮಗಳು ಅಂತ ಹೇಳಿದ್ರೆ ನಾವು ನಂಬಲಿಕ್ಕಿಲ್ಲ. ಮತ್ತು ನಮಗೆ ಅದರದ್ದು ವಿಷಯನೂ ಬೇಡ, ನಮಗೆ ಅದರ ವಿಷಯದಲ್ಲಿ ಚರ್ಚೆನೂ ಇಲ್ಲ. ನಾವು ಅವಳನ್ನು ನೀವು ಏನು ಬೇಕಾದ್ರೂ ಮಾಡ್ಬೋದು, ಅದಕ್ಕೆ ನಮ್ಮದು ಏನು ಅಬ್ಜೆಕ್ಷನ್ ಇಲ್ಲ. ಯಾರ ಇಡೀ ಫ್ಯಾಮಿಲಿ ಅಬ್ಜೆಕ್ಷನ್ ಇಲ್ಲ. ನಮಗೆ ಸಂಬಂಧ ಇಲ್ಲ, ಇನ್ನು ನಾವು ಅದರ ಸಂಬಂಧದಲ್ಲಿ ಇಲ್ಲ. ಬೇಡ, ನಮಗೆ ಅಗತ್ಯ ಇಲ್ಲ. ಅಂದರೆ ಅವರು ಸುಜಾತಾ ಭಟ್ ಅವರು ಈಗ ಹೇಳ್ತಿರುವಂಥದ್ದು, ನಮ್ಮ ಜಾಗ ಇತ್ತು, ಅದೇ ಅವರ ಹಿರಿಯರದ್ದು ಜಾಗ ಇತ್ತು, ಅದನ್ನು ಧರ್ಮಸ್ಥಳದವರು ಫೋರ್ಸೇಬಲ್ ಆಗಿ ತಗೊಂಡಿದ್ರು. ಅಲ್ಲಿ ಆ ಒಂದು ಸಂದರ್ಭದಲ್ಲಿ ಅವರಿಗೂ ಕೂಡ ಅದರಿಂದ ಸಮಸ್ಯೆ ಆಗಿತ್ತು. ಅದಕ್ಕೆ ಅಂದರೆ ಆ ಜಾಗವನ್ನು ಕೇಳಲಿಕ್ಕೆ ಹೋದ ಸಂದರ್ಭದಲ್ಲಿ ಕೂಡ ನಮಗೆ ಅಲ್ಲೇ ಯತ್ನಕ್ಕೆ ಕೂಡ ಮಾಡಿದರು. ಅವರದ್ದು ಸಹಿ ತಗೊಳ್ಳಿಲ್ಲ, ಯಾವುದು ಕೂಡ ಲೀಗಲ್ ಆಗಿ ಮಾಡಲಿಲ್ಲ, ಫೋರ್ಸೇಬಲ್ ಆಗಿ ತಗೊಂಡಿದ್ರು. ಅವರು ಕೆಲವೊಂದು ಕಡೆಯಲ್ಲಿ ಅವರು ದಾನ ಕೊಟ್ಟಿದ್ದರು, ನಿಮ್ಮ ಹಿರಿಯರು ದಾನ ಕೊಟ್ಟಿದ್ದರು ಆ ಜಾಗವನ್ನು ಎಂಬುದರ ಬಗ್ಗೆ ಕೂಡ ಚರ್ಚೆ ಆಗ್ತುಂಟು. ಏನು ಸರ್ ಆ ಜಾಗದ ವಿಷಯ ಏನು ಅಂತ? ಸರ್, ಜಾಗ ಅದು ಅಜ್ಜನ ಹೆಸರಿಗೆ ಬಂದದ್ದು ದಾನ. ಶೃಂಗಾರಮ್ಮ ಅಂತೇಳಿ ಬಳ್ಳಾಳರು ನಮಗೆ ಅಜ್ಜನಿಗೆ ದಾನ ಕೊಟ್ಟದ್ದು. ಅಜ್ಜ ಅನಂತ ಪದ್ಮನಾಭ ಉಪಾಧ್ಯ ಅವರಿಗೆ ಕೊಟ್ಟದ್ದು. ಆವಾಗ ನಾವು ಅಲ್ಲಿ ಹುಟ್ಟಿ ಬೆಳೆದು ನಾವು ನಮ್ಮ ಅಪ್ಪ ಮತ್ತು ತಮ್ಮಂದರು ಎಲ್ಲ ಒಟ್ಟಾಗಿ ಅಲ್ಲೇ ಇದ್ದರು. ಆಮೇಲೆ ಒಬ್ಬೊಬ್ಬರು ಒಂದೊಂದು ಬಿಸ್ನೆಸ್ಸಿಗೆ ಅಂತೇಳಿಬಿಟ್ಟು ಹೊರಗಡೆ ಹೋದರು, ಡಿವೈಡೆಡ್ ಆದರು. ನಮ್ಮ ಅಪ್ಪ ನೋಡಿಕೊಂಡು 28-29 ವರ್ಷದಿಂದ ನಮ್ಮ ಅಜ್ಜನೊಟ್ಟಿಗೆ ಇದ್ದುಕೊಂಡು ಅಲ್ಲಿ ನೋಡ್ಕೊಳ್ತಾ ಇದ್ದರು. ಆಮೇಲೆ ಅಲ್ಲಿ ಏನೋ ಒಂಚೂರು ಮನಸ್ತಾಪ ಆಯಿತು ನಮ್ಮ ಅಣ್ಣ ತಮ್ಮಂದರಲ್ಲಿ. ಹಾಗೆ ಒಬ್ಬೊಬ್ಬರೇ ಜಾಗ ಖಾಲಿ ಮಾಡಿಕೊಂಡು ಒಬ್ಬರು ಬೆಂಗಳೂರಿಂದ ಬಂದು ಇಲ್ಲಿದ್ದರು. ಅವರು ಇಲ್ಲಿದ್ದವರು ಅದನ್ನು ದೊಡ್ಡ ಇದು ಮಾಡಿ ಎಂಥದ್ದು ಮನೆಯೆಲ್ಲ ತೆಗೆದು ರಿನೋವೇಷನ್ ಮಾಡಿ ಪರಿಕ ದೇವಸ್ಥಾನ ಅಂತೇಳಿ ಮಾಡಿ ಎಲ್ಲ ಇದು ಮಾಡಿದರು. ಆವಾಗ ನಮ್ಮ ಅಪ್ಪನ ಹತ್ರ ಖಾಲಿ ಪೇಪರಲ್ಲಿ ನಮ್ಮ ಇನ್ನೊಂದು ಚಿಕ್ಕಪ್ಪ ಅವರನ್ನೆಲ್ಲ ನಂಬಿಕೊಂಡು ಖಾಲಿ ಪೇಪರಲ್ಲಿ ಸೈನ್ ತಗೊಂಡು ಅದನ್ನು ಆಮೇಲೆ ಟ್ರಸ್ಟ್ ಮಾಡ್ತೀನಿ ಅಂತೇಳಿ ಹೇಳಿ ಟ್ರಸ್ಟ್ ಮಾಡಲಿಕ್ಕೆ ಹೋದರು. ಅದರ ಮೇಲೆ ಇವರು ಅದನ್ನು ಎಂತ ಮಾಡಿದರು, ಏನು ಮಾಡಿದರು ಗೊತ್ತಿಲ್ಲ. ಧರ್ಮಸ್ಥಳದವರಿಗೆ ದುಡ್ಡಿಗೆ ಕೊಟ್ರ, ಹಾಗೆ ಕೊಟ್ರ, ಇದು ಕೊಟ್ರ, ನಮಗೆ ಗೊತ್ತಿಲ್ಲ. ಅಂತೂ ನಾವು ಅದರ ಆಸೆ ಬಿಟ್ಟು ಕೂತ್ಕೊಂಡಿದ್ದೀವಿ. ನಮ್ಮ ಅಪ್ಪನಿಗೆ ಒಂದು ಗುಡ್ಡೆ ಮಾರಿದರಲ್ಲಿ 1.5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಆ 1.5 ಲಕ್ಷದಲ್ಲಿ ನಾವು ಇಲ್ಲಿ ಮನೆ ಮಾಡಿಕೊಂಡು ಇದ್ದೀವಿ. ಮತ್ತು ಇವತ್ತಿಗೂ ನಾವು ಆ ಧರ್ಮಸ್ಥಳದ ಬಗ್ಗೆ ಏನು ಹೇಳೋದಿಲ್ಲ, ಯಾರು ತಗೊಂಡೋದಕ್ಕೂ ಏನು ಹೇಳೋದಿಲ್ಲ. ನಮಗೆ ಇನ್ನೂ ಅದು ಬಂದರೂ ಬೇಡ.
ಅಂದ್ರೆ ಸುಜಾತಾ ಭಟ್ ಅವರು ಹೇಳುದು ಅಂದ್ರೆ ನಮ್ಮದು ಸೈನ್ ಅನ್ನ ತಗೊಳ್ಳಿಲ್ಲ, ಅವರು ಫೋರ್ಸೇಬಲ್ ಆಗಿ ತಗೊಂಡಿದ್ರು. ಸುಜಾತ ಭಟ್ಟಿಗೆ ಸೈನ್ ತಗೊಳ್ಳುವ ಅಗತ್ಯ ಇಲ್ಲ. ಯಾಕಂದರೆ ನಮ್ಮ ಅಪ್ಪಂದರು ಎಲ್ಲ ಇರಬೇಕಾದ್ರೆ ಆ ನಮ್ಮ ಅಪ್ಪನಿಗೆ ಹೆಸರು ಬಂದ ಮೇಲೆ ನಮ್ಮ ಅಪ್ಪನಿಗೆ ಆದಮೇಲೆ ಸುಜಾತ ಭಟ್ಟಿಗೆ ಸೈನ್ ಕೊಡಬೇಕು. ಇದು ಸುಜಾತ ಭಟ್ಟಿಗೆ ಸೈನ್ ತಗೊಳ್ಳೋ ಸಮಸ್ಯೆನೇ ಇಲ್ಲಲ್ಲ. ಅಲ್ಲಿ ನಮ್ಮ ಅಪ್ಪನ ಹೆಸರೇ, ನಮ್ಮ ಅಪ್ಪನ ಸೈನ್ ಆಗಬೇಕಲ್ಲ. ನಮ್ಮ ಅಪ್ಪನ ಸೈನ್ ಆಗಿ ಅದು ಪಾಲ್ಪಟ್ಟಿ ಆದರೆ ಮಾತ್ರ ಸುಜಾತ ಭಟ್ಟು ಸೈನ್ ತಗೊಳ್ಬೇಕು. ನಮ್ಮ ಅಪ್ಪನ ಹೆಸರಿಗೆ ಬಂದಿದ್ದರೆ ಅದು ಸೈನ್ ತಗೊಳ್ಳೋದು ಸಮ. ನಮ್ಮ ಅಪ್ಪನ ಹೆಸರಿಗೆ ಏನು ಬರಲಿಲ್ಲ. ಅದೇ ಒಂದು ಜಾಗದ ವಿಷಯವನ್ನು ಇಟ್ಟುಕೊಂಡು ಧರ್ಮಸ್ಥಳದವರು ಸುಜಾತಾ ಭಟ್ ಅವರ ಮಗಳ ಮೇಲೆ ಅತ್ಯಾಚಾರ ಮಾಡಿದ್ರು, ಇನ್ನಿತರ ಅಂದರೆ ಮಾಡಿದ್ದಾರೆ ಅಂತ ಅವರು ಆರೋಪ ಮಾಡ್ತಿದ್ದಾರೆ. ಇದರಲ್ಲಿ ಸತ್ಯತೆ ಇದೆಯಾ ಅಂತ ಅದು ಗೊತ್ತಿಲ್ಲ ಸರ್. ನಾವು ಯಾಕೆ ಹೇಳಿ ಅವರ ಮಗಳು ಇದ್ಲಾ ಇಲ್ಲೋ ಅಂತೇಳಿ ನಮಗೇನು ಗೊತ್ತು? ನಾವು 25 ವರ್ಷದಿಂದ ಬಿಟ್ಟಾದ್ಮೇಲೆ ನಮಗೇನು ಗೊತ್ತು ಅವ್ರ ಮಗಳು ಇದ್ದಾಳ ಇಲ್ಲೋ? ಯಾರಿಗೆ ಗೊತ್ತು? ನಾವು ಮದುವೆ ಮಾಡಿ ಕೊಟ್ಟಿದ್ರೆ ಹೌದು ಮದುವೆ ಆಗಿದೆ ಅಂತೇಳಿ ಹೇಳ್ಬೋದು. ಮದುವೆನೇ ಮಾಡಿಕೊಡ್ಲಿಲ್ಲ ಅಂತ ಬಂದರೆ ನಮಗೆ ಯಾಕೆ? ಈಗ ಒಂದು ಕೈಯಲ್ಲಿ ಒಂದು ಫೋಟೋವನ್ನು ಇಟ್ಕೊಂಡಿದ್ದಾರೆ ಅನನ್ಯ ಮಗಳ ಅಂತೇಳಿ. ಅದು ಬಂತಲ್ಲ ಸರ್, ವಾಸಂತಿ ಅಂತೇಳಿ ಯಾರೋ ಅಂತೇಳಿ ಬಂತಲ್ಲ. ಮತ್ತಿನ್ನೆಂಥದ್ದು ಅದು ಫೋಟೋ ಅಲ್ಲ ಅಂತೇಳಿ ಗ್ಯಾರಂಟಿ ಇಲ್ಲ. ಅದು ಅವಳು ಹೇಳೋದೆಲ್ಲ ಸುಳ್ಳೆ, ಯಾವುದು ಸತ್ಯತೆ ಇಲ್ಲ, ಅಷ್ಟೊಂದು ಹೇಳಬಲ್ಲೆ. ಕ್ಯಾಮರಾಮ್ಯಾನ್ ರಾಜೇಶ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ. ಇದೆಲ್ಲದಕ್ಕೆ ಸಂಬಂಧಪಟ್ಟಂಗೆ ಸುಜಾತಾ ಭಟ್ ಮಾತಾಡಿದ್ದಾರೆ. ಏನು ಹೇಳ್ತಾರೆ ಬನ್ನಿ ನೋಡೋಣ. ಅನನ್ಯ ಭಟ್ ಅನಿಲ್ ಭಟ್ಗೆ ಹುಟ್ಟಿದ ಮಗಳು. ನೀ ಯಾವಾಗ ಮದುವೆ ಆಯ್ತು ನಿಮ್ಮ ಅನಿಲ್ ಭಟ್ ಅವರಿಗೆ? ಯಾವಾಗ ಮದುವೆ? 83 ಅಲ್ಲಿ. ಅನಿಲ್ ಭಟ್ ಅವರು ಯಾವ ಊರವರು? ಅವ್ರು ಮಂಗಳೂರಿನವರು. ಮಂಗಳೂರಲ್ಲಿ ಎಲ್ಲಿ ಸ್ಪೆಸಿಫಿಕ್ ಆಗಿ? ಸುರತ್ ಕಲ್ಲು. ನಿಮ್ಗೆ ಅವ್ರಿಗೆ ಹೇಗೆ ಪರಿಚಯ ಆಯ್ತು? ಹಾಗಾದ್ರೆ ಅನಿಲ್ ಭಟ್ಗೂ ನಿಮ್ಗೆ ಹೇಗೆ ಪರಿಚಯ ಆಯ್ತು? ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಅಂದ್ರೆ ಹೇಗೆ ಪರಿಚಯ? ಅವರು ನನಗೆ ಲಿವಿಂಗ್ ಟುಗೆದರ್ ಅಂತ ನಾನು ಹೇಳಿಲ್ಲ. ಅವರು ನನ್ನ ಗಂಡ. ಅವರು ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ. ನನ್ನ ಹತ್ರ ಫೋಟೋ ಯಾರು ಐಡಿಯಾ ಕೊಡ್ಲಿಲ್ಲ. ನನ್ನ ಮಗಳನ್ನ ನನ್ನ ಮಗಳಂತ ಹೇಳ್ಬೇಕು. ನಾನು ಒಂದು ಪಾಸ್ಪೋರ್ಟ್ ಸೈಡ್ ಒಂದೇ ಒಂದು ಫೋಟೋ ಇಟ್ಕೊಂಡಿದ್ದೆ. ಮಗು ಹುಟ್ಟಿದಾಗಿಂದ ಒಂದು ನಾಮಕರಣ ಆಗ್ಲಿ, ಒಂದು ಏನು ಮಾಡಿಲ್ಲ, ಒಂದು ಫೋಟೋ ಇಲ್ವಾ ಅಂತ. ಅನಿಲ್ ಭಟ್ ಅವರು ಮದುವೆ ಆದ ನಂತರ ಯಾಕೆ ಅವರ ಒಟ್ಟಿಗೆ ಇರ್ಲಿಲ್ಲ? ಏನ್ ಸಮಸ್ಯೆ ಆಯ್ತು? ನನ್ನ ಅಕ್ಕನ ಒಂದು ಮದುವೆ ಆಗ್ಬೇಕಾಗಿತ್ತು. ಈಗ ನಿಮ್ಮ ಟಿವಿಯಲ್ಲಿ ಬಂದು ಕೂತ್ಕೊಂಡಿದ್ರಲ್ಲ, ಅವರು ಮದುವೆ ಆಗೋ ತನಕ ನಾನು ಮನೆಯಲ್ಲಿದ್ದೆ. ಆಗ ನಿಮಗೆ 21 ವರ್ಷ ಸುಮಾರು ಇರಬಹುದು, ಅವ್ರು ಮದುವೆ ಆಗಿರ್ಲಿಲ್ಲ ಅನ್ನುವಂಥದ್ದನ್ನ ಅವ್ರು ಹೇಳ್ತಾರೆ. ಅವರಿಗೆ ನಾನು ಹೇಳಿಲ್ಲ, ನನ್ನ ಫ್ಯಾಮಿಲಿಯಲ್ಲಿ ನಾನು ಹೇಳಿಲ್ಲ ನಾನು ಮದುವೆ ಆಗಿದ್ದೀನಿ ಅಂತ. ಅದೇ ಒಂದು ದೊಡ್ಡ ಪ್ರಶ್ನೆ ಆಗಿತ್ತು. ಇವಾಗ ನಾನು ಯಾವ ದಾಖಲಾತಿಗಳನ್ನ ನಾನು ಬೇರೆ ಕಡೆ ಇಟ್ಟಿದ್ದೀನಿ. ಸದ್ಯಕ್ಕೆ ನಾನು ಮೀಡಿಯಾದ ಮುಂದೆ ನಾನು ಯಾವ ದಾಖಲಾತಿಗಳನ್ನ ನಾನು ಕೊಡೋದಿಲ್ಲ. SITಗೆ ನಾನು ಎಲ್ಲಿಗೆ ಕೊಡಬೇಕು? ನಾನು ಕೇಳ್ತಾ ಇರೋದು ಒಂದು ನಿಮಿಷ, ನಾನು ಕೇಳ್ತಾ ಇರೋದು ನನ್ನ ಮಗಳ ಅಸ್ಥಿ ಸಿಕ್ಕಿದರೆ DNA ಮಾಡಿ ನನ್ನ ಮಗಳ ಅಸ್ಥಿಯನ್ನ DNA ಮ್ಯಾಚ್ ಆದ್ರೆ ನನ್ನ ಮಗಳ ಅಸ್ಥಿಯನ್ನ ಕೊಡಿ ಅಂತ ನಾನು ಕೇಳಿರೋದು. ಅರ್ಥ? ಇವೆಲ್ಲ ಡೆವಲಪ್ಮೆಂಟ್ಗಳು ನೋಡ್ತಾ ಇದ್ದೀವಿ. ಯಾರು ಸುಳ್ಳು ಹೇಳ್ತಾರೋ, ಯಾರು ನಿಜ ಹೇಳ್ತಾರೋ, ಯಾರಿಗೆ ಯಾರ ಸಂಬಂಧವೋ ಏನೋ ಎತ್ತೋ ಎಲ್ಲವೂ ಕೂಡ ಒಂದು ದೊಡ್ಡ ಪ್ರಶ್ನೆ. ಇನ್ನು ಇವರ ಸೋದರ ಕೂಡ ಮಾತಾಡಿದ್ದನ್ನು ನಾವು ಕೇಳಿದ್ವಿ. ನಮಗೆ ಆಸ್ತಿ ಪಾಸ್ತಿ ಸಿಕ್ಕರೂ ಬೇಡ ಅನ್ನುವಂಥ ಮಾತು. ಅದೇ ಮಾತನ್ನು ಈಕೆ ಕೂಡ ಹೇಳ್ತಾ ಇದ್ದಾರೆ. ನಮಗೆ ಯಾವ ಆಸ್ತಿ ಪಾಸ್ತಿ ಬೇಡ, ನಾನು ಬೇಕಿದ್ರೆ ದುಡ್ಡು ತಿಂತೀನಿ ಅಂತಾರೆ ಸುಜಾತ. ನಾನು ಧರ್ಮಸ್ಥಳ ಮಂಜುನಾಥ ಅಣ್ಣಪ್ಪನ ಮೇಲೆ ಆಣೆ ಆಗಿ ಹೇಳ್ತಾ ಇದ್ದೇನೆ, ಫೈನಲ್ ಆಗಿ ಹೇಳ್ತಾ ಇದ್ದೇನೆ, ನನ್ನ ಮಗಳು ಅನನ್ಯ ಭಟ್ ಇದ್ಲು, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದವಳು. ಇದಕ್ಕಿಂತ ನಾನು ಇನ್ನೇನು ಹೇಳಲ್ಲ. ನನ್ನ ಹತ್ರ ಸಾಕ್ಷಿಗಳು ನಾನು ಎಲ್ಲಿ ಕೊಡಬೇಕು ನಾನು ಅಲ್ಲಿ ಕೊಡ್ತೀನಿ. ಆವತ್ತಿನ ದಿನ ನಾನು ಹೋಗಿದ್ದು ಹೌದು, ಅದನ್ನು ನಾನು ಓಪನ್ ಆಗಿ ಹೇಳ್ತೇನೆ. ಅವರ ಮನೆಯಲ್ಲಿ ಅವರು ನನಗೆ ಆಶ್ರಯ ಕೊಡ್ತೀನಿ ಅಂತ ಹೇಳಿಲ್ಲ. 4 ದಿನ ಇದ್ದೆ ನಾನು. ಇಲ್ಲಿಂದ ಹೋದ್ನಲ್ಲ, ಇಲ್ಲಿಗೆ ಬಂದು ನಾನು ಲಾಸ್ಟ್ ಶನಿವಾರ ನಾನು ಅಲ್ಲಿಗೆ ಹೋಗಿದ್ದೆ. 4 ದಿನ ಅವರ ಮನೆಗೆ ಹೋಗಿದ್ದೆ. 4 ದಿನ ಅಲ್ಲಿ ಇದ್ದೆ ನಾನು. ಹೌದು, ಅದು ಕರೆಕ್ಟ್ ಆಗಿ ನಾನು ಹೇಳ್ತೇನೆ. ನಂಗೆ ಸುಳ್ಳು ಹೇಳಿ ನಂಗೆ ಏನು ಆಗ್ಬೇಕಾಗಿಲ್ಲ. ಅಲ್ಲಿಂದ ನಾನು ವಾಪಸ್ಸು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ನಾನು ಯಾವ ಎಜುಕೇಶನ್ ಟ್ರಸ್ಟ್ ಅಲ್ಲೂ ನಾನು ಕೇಳಲಿಲ್ಲ. ದಯವಿಟ್ಟು ಹೀಗೆ ಆಗಿದೆ. ನಾನು ಕೇಳಿರೋದು ಇಷ್ಟೇ. ನಾನು ಕೇಳಿರೋದು ನನಗೆ ಆಸ್ತಿ ಬೇಡ ಸರ್, ನಾನು ದುಡ್ಕೊಂಡು ತಿಂತೀನಿ. ನನಗೆ ಇಷ್ಟು ವರ್ಷ ಇಲ್ಲದಿರುವ ಆಸ್ತಿ ನನಗೆ ಯಾಕೆ ಬೇಕು ಸರ್? ನಾನು ಯಾರ ಆಸ್ತಿಗೂ ನಾನು ದುಂಬಾಲು ಬಿದ್ದವಳಲ್ಲ. ನಾನು ಸ್ವತಃ ದುಡ್ದು ತಿನ್ನುವವಳು. ಯಾವ ಎಜುಕೇಶನ್ ಟ್ರಸ್ಟಿಗೂ ಹೋಗಲಿಲ್ಲ. ತಂದೆಯ ಆಸ್ತಿ ಅದು. ನಾನು ಒಬ್ಳು ಜೀವಂತವಾಗಿದ್ದೀನಿ ಅಂದವಾಗ ನನ್ನ ದಾನ ಕೊಡ್ಲಿ, ಸೇಲ್ ಮಾಡ್ಲಿ, ಮೊಮ್ಮಕ್ಕಳದ್ದು ಒಂದು ಸೈನ್ ಬೇಕಲ್ವಾ? ನೀವಾಗೇನಾದ್ರೂ ನಿಮ್ಮ ಪಾಲ್ ಕೇಳಿದ್ರ? ನಾನು ಕೇಳಲಿಲ್ಲ. ಮತ್ತೆ ಏನು ವಿಚಾರ ಮಾತಾಡಿದ್ರಿ ಅಲ್ಲಿ ಹೋಗಿ? ಎಜುಕೇಶನ್ ಟ್ರಸ್ಟ್? ನಾನು ಎಜುಕೇಶನ್ ಟ್ರಸ್ಟ್ ಅಲ್ಲಿ ಯಾವತ್ತೂ ನಾನು ಮಾತಾಡಿಲ್ಲ. ನಾನು ಯಾವ ಎಜುಕೇಶನ್ ಟ್ರಸ್ಟ್ ಅಲ್ಲೂ ನಾನು ಮಾತಾಡಿಲ್ಲ.